ಪಾರ್ಥಿವಾದ್ ದಾರುಣೋ ಧೂಮಸ್ತಸ್ಮಾದಗ್ನಿಸ್ತ್ರಯೀಮಯಃ ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯತ್ ಬ್ರಹ್ಮದರ್ಶನಂ. ಭಾಗವತಸ್ಯ ಪ್ರಥಮಸ್ಕಂದೇ ದ್ವಿತೀಯೇ ಅಧ್ಯಾಯೇ ಅದ್ಯ ಪಂಚವಿಂಶತಿಸಂಖ್ಯಾಕಂ ಶ್ಲೋಕಂ ಪಾರ್ಥಿವಾದ್ ದಾರುಣೋ ಧೂಮಃ ಇತೀಮಂ ಸರ್ವೇ ವಯಂ ಸಾರ್ಥಂ ಶ್ರೋತುಕಾಮಾಃ ಅತ್ರ ಘಟಾಮಹೆ. ಭೂಮಿಯಲ್ಲಿ ವೃಕ್ಷಗಳು ಹುಟ್ಟುತ್ತವೆ. ಆ ವೃಕ್ಷಗಳಿಂದ ನಮಗೆ ಉರುವಲು ದೊರೆಯುತ್ತದೆ. ಆ ಉರುವಲಿನಿಂದ ಹೊಗೆ ಹುಟ್ಟುತ್ತದೆ. ಉರುವಲಿಗೆ ಬೆಂಕಿಯನ್ನು ಹಾಕಿದಾಗ ಅದರಿಂದ ಹೊಗೆ ಹುಟ್ಟುತ್ತದೆ. ಆ ಕಟ್ಟಿಗೆಗಿಂತಲೂ ಭೂಮಿಯ ವಿಕಾರವಾದಂಥ ಕಟ್ಟಿಗೆಗಿಂತ ಹೊಗೆ ಅನ್ನುವುದು ಶ್ರೇಷ್ಠ. ಆ ಹೊಗೆಯ ಮಹತ್ವ ಏನಿದೆ ಅಂದರೆ, ಹೊಗೆಯೇ ಮೋಡ. ಮೋಡ ಅಂದರೆ ನೀರು, ಹೊಗೆ ಮತ್ತು ತೇಜಸ್ಸು ಇವುಗಳ ಸಮ್ಮಿಶ್ರಣವೇ ಈ ಮೋಡ. ಮೇಘರೂಪತ್ವಾತ್ ಧೂಮಃ ಉತ್ತಮಃ ಅಂತ ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಹೀಗೆ ಭೂಮಿಯಲ್ಲಿರುವಂತಹ ಮರಕ್ಕಿಂತ ಅಂತರಿಕ್ಷದಲ್ಲಿ ಮೋಡವಾಗಿ ಮಳೆ ಸುರಿಸುವ ಹೊಗೆ ಶ್ರೇಷ್ಠ. ಹೊಗೆಗಿಂತಲೂ ಈ ವೇದವೇದ್ಯರಾದಂತಹ ಸ್ವರ್ಗಲೋಕದ ದೇವತೆಗಳನ್ನು ತೋರಿಸುವಂತಹ ಅಗ್ನಿ ಶ್ರೇಷ್ಠ. ಅದರಂತೆ ನಮ್ಮನ್ನು ಅಧೋಗತಿಗೆ ತಳ್ಳುವಂಥ ತಮೋಗುಣಕ್ಕಿಂತ ಸ್ವರ್ಗಕ್ಕೆ ಏರಿಸುವಂಥ ಯಾಗಾದಿ ಕ್ರಿಯೆಗಳಲ್ಲಿ ನಮ್ಮನ್ನು ತೊಡಗಿಸುವ ರಜೋಗುಣ ಶ್ರೇಷ್ಠ. ಅದಕ್ಕಿಂತಲೂ ವೇದವೇದ್ಯನಾದ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಸುವಂಥ ಸತ್ವಗುಣ ಶ್ರೇಷ್ಠ ಅಂತ ಅದರ ತಾತ್ಪರ್ಯ. ಇದಕ್ಕೆ ಶ್ರೀಧರಿಯ ವ್ಯಾಖ್ಯಾನ ಹೀಗಿದೆ: ಪಾರ್ಥಿವಾತ್ ದಾರುಣ ಅಂದರೆ ಈ ಕಟ್ಟಿಗೆ ಸ್ವತಃ ಪ್ರವೃತ್ತಿ ರಹಿತ, ತಾನಾಗಿ ಅದೇನೂ ಪ್ರವೃತ್ತಿ ಮಾಡೋದಿಲ್ಲ. ಹಾಗೆ ಅದಕ್ಕೆ ಬೆಳಕು ಕೂಡ ಇರೋದಿಲ್ಲ. ಅದಕ್ಕಿಂತ ಈ ಧೂಮ ಅಂತನ್ನುವುದು ಶ್ರೇಷ್ಠ. ಯಾಕೆಂದರೆ ಧೂಮದಲ್ಲಿ ತಾನಾಗಿಯೇ ಒಂದು ಪ್ರವೃತ್ತಿ ಇದೆ. ಗಾಳಿ ಇದ್ದರೆ ಸ್ವಲ್ಪ ಗಾಳಿ ಬಂದರೂ, ಗಾಳಿ ಇಲ್ಲದೆ ಹೋದರೆ ಧೂಮವು ಎಲ್ಲೂ ಚಲಿಸೋದಿಲ್ಲ. ಆದರೂ ಸ್ವಲ್ಪ ಗಾಳಿ ಬಂದರೂ ಸಾಕು, ಧೂಮ ಚಲಿಸ್ತಾ ಇರ್ತದೆ. ಆದರೆ ಅಷ್ಟು ಸ್ವಲ್ಪ ಗಾಳಿಯಿಂದಲೂ ಕಟ್ಟಿಗೆ ಎಂದೂ ಚಲಿಸೋದಿಲ್ಲ. ಆದ್ದರಿಂದ ಕಟ್ಟಿಗೆಗಿಂತ ಧೂಮ ಶ್ರೇಷ್ಠ. ಆ ಧೂಮಕ್ಕಿಂತ ತ್ರಯೀಮಯ, ನಮ್ಮೆಲ್ಲ ಕ್ರಿಯೆಗಳಿಗೂ ಸಾಧನವಾದಂಥ ಅಗ್ನಿ ಅಂತನ್ನೋದು ಶ್ರೇಷ್ಠ. ಬ್ರಹ್ಮಚಾರಿಗಳಿಗೂ, ಗೃಹಸ್ಥರಿಗೂ, ವಾನಪ್ರಸ್ಥರಿಗೂ ಎಲ್ಲಿಗೂ ಕೂಡ ಅದು ಕರ್ಮ ಸಾಧನ. ಅದರಿಂದ ಅದು ಶ್ರೇಷ್ಠ. ಹಾಗೆ ತಮಸ್ಸಿಗಿಂತ ರಜಸ್ಸು ಶ್ರೇಷ್ಠ. ಆ ರಜಸ್ಸಿಗಿಂತ ಬ್ರಹ್ಮ ದರ್ಶನವನ್ನು ಮಾಡಿಸುವಂಥ ಸತ್ವಗುಣ ಶ್ರೇಷ್ಠ. ಈ ತಮೋಗುಣ ಅನ್ನೋದು ಲಯಾತ್ಮಕ, ಲಯವನ್ನು ಮಾಡಿಸುವಂಥದ್ದು. ಆ ಲಯವನ್ನು ಮಾಡಿಸುವ ತಮಸ್ಸಿಗಿಂತ ರಜೋಗುಣ ಶ್ರೇಷ್ಠ. ಆ ರಜೋಗುಣಕ್ಕಿಂತ ಸತ್ವಗುಣ ಅದು ಬ್ರಹ್ಮದರ್ಶಕ, ಆದ್ದರಿಂದ ಶ್ರೇಷ್ಠ ಅಂತ ಶ್ರೀಧರಿಯ ವ್ಯಾಖ್ಯಾನ. ಈ ಯಾವ ವ್ಯಾಖ್ಯಾನಗಳಲ್ಲೂ ಕೂಡ ಧೂಮ ಅಂದರೆ ಮೇಘರೂಪವಾದದ್ದು ಅನ್ನುವಂಥ ಮಾತು ಬಂದಿಲ್ಲ. ಕಟ್ಟಿಗೆಗಿಂತ ಹೊಗೆ ಶ್ರೇಷ್ಠ ಅಂತ ಕೆಲವರು ಹೇಳ್ತಾರೆ. ಹೇಗೆ ಅಂತ ಕಾರಣ ಕೊಟ್ಟಿಲ್ಲ ಕೆಲವರ ವ್ಯಾಖ್ಯಾನಗಳಲ್ಲಿ. ವೀರರಾಘವರ ವ್ಯಾಖ್ಯಾನದಲ್ಲಿ ಈ ಧೂಮ ಅನ್ನುವುದು ಪ್ರಕಾಶಕ ಅಲ್ಲ, ಬೆಳಕು ಚೆಲ್ಲುವಂಥದ್ದಲ್ಲ, ಮತ್ತು ಸ್ವರ್ಗಾದಿಗಳನ್ನು ನಮಗೆ ತೋರಿಸುವಂಥದ್ದು ಕೂಡ ಅಲ್ಲ. ಅಗ್ನಿ ಬೆಳಕು ಚೆಲ್ಲುವಂಥದ್ದು, ಮತ್ತು ತಾನೂ ಕೂಡ ಅಗ್ನಿ ತ್ರಯೀ ಪ್ರತಿಪಾದ್ಯ. ಅಗ್ನಿಯ ಅಭಿಮಾನಿ ದೇವತೆ ವೇದದಲ್ಲಿ ಪ್ರತಿಪಾದ್ಯ ಮತ್ತು ಸ್ವರ್ಗದಾಯಕ ಕೂಡ ಅಂತ ಹೀಗೆ ವೀರರಾಘವರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಅಗ್ನಿಸ್ತು ಪ್ರಕಾಶಕ ತ್ರಯೀ ಪ್ರತಿಪಾದಿತಾರೂಪೇಣ ಸ್ವರ್ಗಪ್ರದಶ್ಚ. ಆಚಾರ್ಯರೊಬ್ಬರು ಅದನ್ನು ಮೋಡದಂತೆ, ಮೋಡ ರೂಪವಾದ್ದರಿಂದ ಈ ಧೂಮ ಉತ್ತಮ ಅಂತ ವ್ಯಾಖ್ಯಾನಿಸಿದ್ದಾರೆ. ಅದು ಮೋಡವಾಗಿ ಮಳೆ ಬರಿಸುವುದರಿಂದ ಶ್ರೇಷ್ಠ. ಕೇವಲ ಕಟ್ಟಿಗೆಗಿಂತ ಮೋಡವಾಗಿ ಮಳೆ ಬರಿಸುವ ಹೊಗೆ ಶ್ರೇಷ್ಠ ಅಂತ ತಾತ್ಪರ್ಯ.
ಈ ಭೂಮಿಯಲ್ಲಿಯೂ ಕೂಡ ಭೂಮಿಯ ಸ್ತರದಲ್ಲಿ ಕೂಡ, ಭೂಮಿಯ ಮೇಲ್ಮೈಯಲ್ಲಿ ಕೂಡ ಸಾಕಷ್ಟು ಸಸ್ಯ ಸಂಪತ್ತು ಇದ್ದರೆ ಮಾತ್ರ ಮಳೆ ಬರ್ತದೆ. ಅದರಿಂದ ಸಸ್ಯ ಸಂಪತ್ತು, ಯಾವುದನ್ನು ನಾವು ಕಟ್ಟಿಗೆ ಅಂತ ಹೇಳ್ತಾ ಇದ್ದೀವಿ, ಆ ಸಸ್ಯ ಸಂಪತ್ತು ಕೂಡ ಬೇಕೇ ಬೇಕು. ಆದರೂ ಆ ಸಸ್ಯ ಸಂಪತ್ತು ಇದ್ದರೆ ನೇರವಾಗಿ ಮಳೆ ಆಗೋದಿಲ್ಲ. ಭೂಮಿಯ ಈ ನೀರಿನ ಅಂಶ ಅದು ಆವಿಯಾಗಿ ಮುಗಿಲನ್ನು ಸೇರಬೇಕು. ಆ ಮುಗಿಲಲ್ಲಿ ಮೋಡ ಏನಿದೆ, ಆ ಮೋಡವೇ ಗಾಳಿ, ನೀರು, ಬೆಂಕಿ ಮತ್ತು ಹೊಗೆ, ಇವುಗಳ ಸಮುದಾಯ. ವಿಷ್ಣು ಮೊದಲಾದ ಎಲ್ಲ ದೇವತೆಗಳನ್ನು ನಮ್ಮ ಯಾಗಶಾಲೆಗೆ ಕರೆತಂದು ನಮಗೆ ಅನುಗ್ರಹ ಮಾಡಿಸುವಂತೆ ಮಾಡುವುದೇ ಈ ಅಗ್ನಿ. ಹಿಂದಿನ ಯುಗದಲ್ಲಿ ದೇವತೆಗಳೆಲ್ಲ ಪ್ರತ್ಯಕ್ಷವಾಗಿ ಬರ್ತಿದ್ರು, ಈ ಯುಗದಲ್ಲಿ ಪ್ರತ್ಯಕ್ಷವಾಗಿ ಬರೋದಿಲ್ಲ. ಆದ್ದರಿಂದ ಕಟ್ಟಿಗೆಗಿಂತ ಹೊಗೆಗಿಂತ ಬೆಂಕಿ ಶ್ರೇಷ್ಠ ಆಗಿರುವಂತೆ ತಮೋಗುಣಕ್ಕಿಂತ ರಜೋಗುಣ, ತಮೋಗುಣ ಮತ್ತು ರಜೋಗುಣಕ್ಕಿಂತ ಸತ್ವಗುಣ ಶ್ರೇಷ್ಠ ಅಂತ ಅದರ ಅಭಿಪ್ರಾಯ. ಇದೇ ಶ್ಲೋಕವನ್ನೇ ಬೇರೆ ಬೇರೆ ಮನೋಭಾವದವರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನಿಸಿದ್ದಾರೆ. ಕಟ್ಟಿಗೆಯಿಂದ ಮೊದಲು ಹುಟ್ಟುವುದು ಧೂಮ. ಆ ಧೂಮ ನಮಗೆ ಕ್ಲೇಶ ಮಾಡ್ತದೆ. ನಮ್ಮ ಕಣ್ಣು ಮತ್ತು ನಮ್ಮ ಒಟ್ಟಾರೆ ದೇಹಕ್ಕೆ ತುಂಬ ಕಸಿವಿಸಿ ಮಾಡ್ತದೆ. ಅದು ಹೊಗೆ ಇರುವ ಪ್ರದೇಶದಲ್ಲಿ ದೀರ್ಘಕಾಲ ಇರಲಿಕ್ಕಾಗೋದಿಲ್ಲ. ಆದರೆ ಆ ಮೊದಲು ಕಟ್ಟಿಗೆಗೆ ನಾವು ಅಗ್ನಿಸ್ಪರ್ಶ ಮಾಡಿದಾಗ ಹುಟ್ಟುವ ಹೊಗೆ ಸ್ವಲ್ಪ ದೂರ ಆಗಿ ಅಗ್ನಿ ಚೆನ್ನಾಗಿ ಪ್ರಜ್ವಲಿಸಿದಾಗ ಆ ವೈದಿಕ ಕರ್ಮಗಳಿಗೆ ಸಾಕ್ಷಾತ್ ಸಾಧನವಾದಂಥ ಅಗ್ನಿ ಹುಟ್ಟುತ್ತದೆ. ಈ ಒಂದು ವ್ಯಾಖ್ಯಾನವೂ ಕೆಲವು ಕಡೆ ಕಾಣಿಸ್ತದೆ, ಅದು ಚೆನ್ನಾಗಿದೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ 3 ಗುಣಗಳು ಕೂಡ, ಸತ್ವ ರಜಸ್ ತಮಸ್ಸನು 3 ಗುಣಗಳು ಕೂಡ ಪ್ರಕೃತಿಗೆ ಸಂಬಂಧಪಟ್ಟದ್ದುವೆ. ಆದರೆ ಅದರಲ್ಲಿ ಸತ್ವ ಒಂದೇ ನಮಗೆ ಶ್ರೇಯಸ್ ಸಾಧನ ಆಗ್ತದೆ ಹೇಗೆ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು, ಸಾತ್ವಿಕರೇ ಸತ್ವಗುಣವನ್ನು ಪ್ರಧಾನವಾಗಿ ತಮ್ಮ ಶರೀರದಲ್ಲಿ ಹೊಂದಿರುವಂಥವರೇ ಉತ್ತಮರು. ಆದ್ದರಿಂದ ಅವರೇ ಬ್ರಹ್ಮವಿದ್ಯೆಯನ್ನು ಶ್ರವಣ ಮಾಡಲಿಕ್ಕೆ, ಮನನ ಮಾಡಲಿಕ್ಕೆ ಮತ್ತು ಧ್ಯಾನ ಮಾಡಲಿಕ್ಕೆ ಅಧಿಕಾರಿಗಳಾಗ್ತಾರೆ. ಆದ್ದರಿಂದ ಸತ್ವಗುಣ ಶ್ರೇಷ್ಠ ಅಂತ ಅನ್ನೋದನ್ನು ಈ ಉದಾಹರಣೆ ಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಲೋಕೋಪಕಾರಕ ಮೇಘರೂಪತ್ವಾತ್ ಅಂತ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ನಮಗೊಂದು ಒಕ್ಕಣೆ ಕಾಣಿಸ್ತದೆ. ಮೋಡ ಇದ್ದರೆ ನಾವೆಲ್ಲ ಬದುಕಿಯೆವು. ಹೀಗೆ ಮೋಡ ನಮಗೆ ಲೋಕೋಪಕಾರಕ. ಆ ಲೋಕೋಪಕಾರಕವಾದಂಥ ಮೋಡದ ರೂಪವಾದದ್ದೇ ಈ ಬೆಂಕಿ. ಆದ್ದರಿಂದ ಅದು ಶ್ರೇಷ್ಠ ಅಂತ, ಮೋಡದ ರೂಪವಾದದ್ದೇ ಈ ಹೊಗೆ, ಆದ್ದರಿಂದ ಅದು ಶ್ರೇಷ್ಠ ಅಂತ ತಾತ್ಪರ್ಯ. ತ್ರಯೀಮಯ ಅಂತ ಅಗ್ನಿಗೆ ವಿಶೇಷಣ ಇದೆಯಲ್ಲ, ತ್ರಯೀಮಯ ಅಂದರೆ ತ್ರಯ್ಯ ಮೀಯತೆ ಪ್ರತಿಪಾದ್ಯತೆ ಇದು ತ್ರಯೀಮಯ, ಸಕಲ ಪದಾರ್ಥ ಪ್ರಕಾಶಕ. ವೇದಗಳಿಂದ ಪ್ರತಿಪಾದಿತವಾದದ್ದು ಈ ಅಗ್ನಿ ಅಂತಿದೆ. ಅದಕ್ಕೆ ಅರ್ಥ ಬರೆಯುವಾಗ ಎಲ್ಲ ಪದಾರ್ಥಗಳನ್ನು ತೋರಿಸುವಂತಹ ಅಗ್ನಿ ಅಂತ ಹೀಗೆ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು. ವೇದಗಳಿಂದ ಪ್ರತಿಪಾದಿಸಲ್ಪಡುವುದು ಅಂತ ಅರ್ಥ ತ್ರಯೀಮಯ ಅನ್ನೋದಕ್ಕೆ. ಅದಕ್ಕೆ ಅಗ್ನಿ ತಾನು ಎಲ್ಲ ಪದಾರ್ಥಗಳನ್ನು ತೋರಿಸುವುದು ಅಂತ ಅರ್ಥ ಬರೆದಿರುವುದು ಯಾಕೋ ಅಷ್ಟು ಹೊಂದಾಣಿಕೆಗೆ ನಮಗೆ ಮನಸ್ಸಿಗೆ ಬರೋದಿಲ್ಲ, ಹೊಂದಾಣಿಕೆ ಕಾಣಿಸೋದಿಲ್ಲ ಅಲ್ಲಿ. ಆದ್ದರಿಂದ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಸ್ವರ್ಗಲೋಕದ ದೇವತೆಗಳನ್ನು ತೋರಿಸಬಲ್ಲಂತಹ ಅಗ್ನಿ ಅಂತ ಇಷ್ಟೇ ಪ್ರತಿಪಾದನೆ ಮಾಡಿದ್ದಾರೆ. ತ್ರಯಿ ಅಂದರೆ ವೇದ, ಆ ವೇದ ಪ್ರತಿಪಾದ್ಯರಾದವರು ದೇವತೆಗಳು. ಅಗ್ನಿಯೂ ಆ ವೇದ ಪ್ರತಿಪಾದನೆ, ಉಳಿದೆಲ್ಲ ದೇವತೆಗಳು ವೇದ ಪ್ರತಿಪಾದ್ಯರೇ. ಎಲ್ಲ ದೇವತಾ ಸ್ತ್ರೀಯರು ವೇದಾಭಿಮಾನಿನಿಯರು, ಎಲ್ಲ ದೇವತಾ ಪುರುಷರು ಅರ್ಥಾಭಿಮಾನಿಗಳು ಅಂತ ಹೀಗೆ ಶಾಸ್ತ್ರ ಇದೆ. ಆದ್ದರಿಂದ ತ್ರಯಿ ಎಂಬ ಶಬ್ದದಿಂದ ಎಲ್ಲ ದೇವತಾ ಪುರುಷರನ್ನು ದೇವತಾ ಸ್ತ್ರೀಯರನ್ನು ಇಟ್ಕೊಳ್ಬೇಕು. ತ್ರಯಿಮಯ, ಆ ದೇವತಾ ಪುರುಷರೆಲ್ಲರನ್ನೂ ನಮ್ಮ ಬಳಿಗೆ ತಂದು ತೋರಿಸುವಂಥದ್ದು ಈ ಅಗ್ನಿ, ದೇವತಾ ಸ್ತ್ರೀಯರನ್ನು ಕೂಡ ಅಂತ ಅದರ ಅರ್ಥ. ಯಥಾ ವೃಕ್ಷ ಧೂಮಾಗ್ನೀನಾಂ ಪಾರ್ಥಿವತ್ವ ಅವಿಶೇಷೇಪಿ, ಇದನ್ನು ಗಮನಿಸಬೇಕು. ಕಟ್ಟಿಗೆ, ಹೊಗೆ ಮತ್ತು ಬೆಂಕಿ ಇವೆಲ್ಲವೂ ಕೂಡ ಪಾರ್ಥಿವವೇ. ಅಗ್ನಿಯಲ್ಲಿ ಕೂಡ ಪೃಥ್ವಿ ಅಂಶ ಇದ್ದೇ ಇರ್ತದೆ. ಆದರೂ ಅಗ್ನಿ ಆಧಾನೇನ ಸಂಸ್ಕೃತ, ಆ ಅಗ್ನಿಯನ್ನು ನಾವು ವಿದ್ಯುಕ್ತವಾಗಿ ಪ್ರತಿಷ್ಠಾಪಿಸಿದರೆ, ಲೌಕಿಕ ಅಗ್ನಿಯಲ್ಲಿ ಅಗ್ನಿದೇವತೆಯನ್ನು ಆವಾಹಿಸಿದರೆ ಆದಾಗ ನಮಗದು ವಿಶಿಷ್ಟವಾದ ಪುರುಷಾರ್ಥಕ್ಕೆ ಕಾರಣ ಆಗ್ತದೆ. ಅಗ್ನೌ ಕ್ರಿಯಾವತಾಂ ವಿಷ್ಣು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ
ಎಲ್ಲ ಗೃಹಸ್ಥರು ಮೊದಲಾದವರು ಅಗ್ನಿಯಲ್ಲೇ ಭಗವಂತನನ್ನು ಆರಾಧಿಸಬೇಕು ಅಂತ ಬಂದಿದೆ. ಆದ್ದರಿಂದ ಯಾಜ್ಞಿಕರು ಅದನ್ನು ಉತ್ತಮ ಎಂಬುದಾಗಿ ಪೂಜಿಸ್ತಾರೆ ಅಗ್ನಿಯನ್ನು. ಹಾಗೆ ಪ್ರಾಕೃತವಾದ ತಮೋಗುಣಕ್ಕಿಂತ ರಜೋಗುಣ ಉತ್ತಮ, ಅದಕ್ಕಿಂತಲೂ ಸತ್ವಗುಣ ಉತ್ತಮ. ಯಾಕೆಂದರೆ ಪರಬ್ರಹ್ಮಾದಿ ಸಕಲ ದೇವತಾತತ್ವ ಪ್ರಕಾಶಕ ಪರಮಾತ್ಮ, ಲಕ್ಷ್ಮೀದೇವಿ, ಉಳಿದೆಲ್ಲ ದೇವತೆಗಳನ್ನು ಅದು ನಮಗೆ ತೋರಿಸ್ತದಾದ್ರಿಂದ ಸತ್ವಗುಣವೇ ಉತ್ತಮ. ಈ ಕಾರಣದಿಂದ ಸಾತ್ವಿಕರೇ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಗಳು ಅಂತ ಅದರ ತಾತ್ಪರ್ಯ. ಯಾದವಾರ್ಯ ವ್ಯಾಖ್ಯಾನದಲ್ಲಿ ಹೀಗೆ ಕಾಣಿಸ್ತದೆ. ಕೊನೆಯದಾದ ಅಗ್ನಿ ಧೂಮಕ್ಕಿಂತ ಉತ್ತಮ. ಯಾಕೆಂದರೆ ಆ ಅಗ್ನಿ ತ್ರಯೀಮಯ ಅಂತ ಕಾರಣ ಭಾಗವತನೇ ಹೇಳಿದೆ. ಆದರೆ ಧೂಮ ಅನ್ನೋದು ದಾರುವಿಗಿಂತ ಯಾಕೆ ಉತ್ತಮ ಅನ್ನೋದಕ್ಕೆ ಕಾರಣ ಹೇಳಿಲ್ಲ. ಅದನ್ನು ಆಚಾರ್ಯರು ಮೇಘರೂಪತ್ವಾತ್ ಅಂತ ಹೇಳಿದ್ದಾರೆ. ಇದು ಯಾದವಾರ್ಯರು ನಮಗೆ ತಿಳಿಸುವಂಥ ವ್ಯಾಖ್ಯಾನ. ಪೃಥ್ವಿಗೆ ಸಂಬಂಧಪಟ್ಟದ್ದು ಈ ಕಾಷ್ಠ. ಆ ಕಾಷ್ಠಕ್ಕಿಂತ ಧೂಮ ಉತ್ತಮ. ಯಾಕೆಂದರೆ ಧೂಮ ಅನ್ನೋದು ಅಂತರಿಕ್ಷದಲ್ಲಿ ಇರುವಂಥ ಮೇಘಕ್ಕೆ ಕಾರಣ ಆಗ್ತದೆ. ಮೋಡ ಇರುವುದು ಮುಗಿಲಲ್ಲಿ, ಈ ನೆಲಕ್ಕಿಂತ ಮುಗಿಲು ಮೇಲಿನದು. ನೆಲದಲ್ಲಿ ಇರುವಂಥ ಕಟ್ಟಿಗೆಗಿಂತ ಮುಗಿಲಲ್ಲಿ ಇರುವಂಥ ಆ ಮೋಡಕ್ಕೆ ಕಾರಣವಾದ ಧೂಮ ಶ್ರೇಷ್ಠ ಅಂತ ಅದರ ತಾತ್ಪರ್ಯ. ಅದರಿಂದ ಪಾರ್ಥಿವ ಅಂತಂದರೆ ಪೃಥ್ವಿ ಲೋಕಕ್ಕೆ ಸಂಬಂಧಪಟ್ಟಂಥ ದಾರುವಿಗಿಂತ ಧೂಮ ಉತ್ತಮ. ಆ ಧೂಮ ಅಂತರಿಕ್ಷದಲ್ಲಿರುವ ಮೋಡಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಅದಕ್ಕಿಂತಲೂ ಅಗ್ನಿ ಉತ್ತಮ. ಯಾಕೆಂದರೆ ತ್ರಯೀಮಯ ವೇದ ಪ್ರತಿಪಾದ್ಯ ಇಂದ್ರಾದಿ ದೇವತಾ ಪ್ರದರ್ಶನ ಶಕ್ತಿಮಾನ್. ವೇದ ಪ್ರತಿಪಾದ್ಯರಾದವರು ಇಂದ್ರ ಮೊದಲಾದ ದೇವತೆಗಳು, ತಾನೂ ಕೂಡ ಅಗ್ನಿಯೂ ವೇದ ಪ್ರತಿಪಾದ್ಯನೇ. ಆ ಎಲ್ಲ ದೇವತೆಗಳನ್ನು ತೋರಿಸುವಂಥ ಶಕ್ತಿ ಉಳ್ಳದ್ದು ಈ ಅಗ್ನಿ. ಆ ಸುಸಂಸ್ಕೃತವಾದಂಥ ಅಗ್ನಿಯಲ್ಲಿ ನಾವು ಮಂತ್ರಪೂರ್ವಕವಾಗಿ ಆಹುತಿಯನ್ನು ಹಾಕಿದರೆ ದೇವತೆಗಳು ಆಗ್ತಿದ್ರು ಹಿಂದೆ. ಈಗ ಪ್ರತ್ಯಕ್ಷರೇ ಆಗದೆ ಹೋದರೂ ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿದ್ದೇ ಇದೆ. ಹಾಗೆ ಅಧೋಗತಿಗೆ ಸಾಧನವಾದ ತಮೋಗುಣಕ್ಕಿಂತ ರಜೋಗುಣ ಅಂತನ್ನೋದು ಉತ್ತಮ. ಯಾಕೆಂದರೆ ಅದು ನಮ್ಮಿಂದ ಕರ್ಮ ಮಾಡಿಸ್ತದೆ. ಆ ಕರ್ಮದಿಂದ ಸಿಗುವುದು ಸ್ವರ್ಗಾದಿ ಲೋಕಗಳು ಮಾತ್ರ. ತಮೋಗುಣಕ್ಕೆ ಬಲಿಯಾದವರು ದುರ್ಗತಿಗೆ ಹೋಗ್ತಾರೆ, ಅಧೋಗತಿಗೆ ಹೋಗ್ತಾರೆ. ಆದರೆ ರಜೋಗುಣದಲ್ಲಿ ಇರುವಂಥ ವೈಶಿಷ್ಟ್ಯ ಅಂದರೆ, ರಜೋಗುಣಕ್ಕೆ ಯಾರು ಇಂಬು ಕೊಡ್ತಾರೆ ಅವರು ಕರ್ಮವನ್ನು ಮಾಡ್ತಾರೆ. ಕೆಲವು ಬಾರಿ ದುಷ್ಕೃತ್ಯಗಳನ್ನು ಮಾಡಬಹುದು, ಸತ್ಕರ್ಮಗಳನ್ನು ಮಾಡಬಹುದು. ಆ ಕರ್ಮದಿಂದ ಭಗವಂತನ ಮಧ್ಯಮ ಪ್ರಸಾದ ಆಗ್ತದೆ. ಮಧ್ಯಮ ಪ್ರಸಾದದಿಂದ ಕೇವಲ ಲೋಕಗಳ ಪ್ರಾಪ್ತಿಯಾಗ್ತದೆ. ಈಯು ಸ್ತ್ರೀನ್ ಕರ್ಮಣ ಲೋಕಾನ್ ಭೂಹು ಭುವಃ ಸ್ವಹ ಅನ್ನುವಂಥ ಲೋಕಗಳನ್ನು ಮಾತ್ರ ಕರ್ಮದಿಂದ ಸಾಧಕ ಪಡಿತಾನೆ ಹೊರತು ಅದಕ್ಕಿಂತ ಮೇಲೆ ಇರಲಿಕ್ಕೆ ಅವನಿಗೆ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ ಇದೆ. ಅದರಿಂದ ಸ್ವರ್ಗಾದಿ ಲೋಕಗಳಿಗೆ ಸಾಧನವಾದ ಕರ್ಮದಲ್ಲಿ ನಮ್ಮನ್ನು ತೊಡಗಿಸುವುದು ಈ ರಜೋಗುಣ. ಆ ಸ್ವರ್ಗಾದಿ ಲೋಕಗಳಿಗೆ ಹೋದರೂ ಕೂಡ ನಾವು ಮರಳಿ ಬರಲೇಬೇಕು. ಇಂಥ ರಜೋಗುಣಕ್ಕಿಂತಲೂ ಸತ್ವಗುಣ ಉತ್ತಮ. ಸತ್ವಗುಣದಿಂದ ಆ ಪರಮಾತ್ಮನ ಜ್ಞಾನ, ಉಳಿದೆಲ್ಲ ದೇವತೆಗಳ ಜ್ಞಾನವೂ ಕೂಡ ತಾರತಮ್ಯ ವಿಶಿಷ್ಟರಾದ ಎಲ್ಲ ದೇವತೆಗಳ ಜ್ಞಾನವೂ ಆಗ್ತದೆ. ಆ ಪರಮಾತ್ಮನ ಸಾಕ್ಷಾತ್ಕಾರ ಆದರೆ ಉತ್ತಮಸ್ತ್ವೇವ ಮುಕ್ತಿದಃ. ಶ್ರವಣ ಮನನಾದಿಗಳನ್ನು ಮಾಡಿ ಭಗವಂತನ ಉತ್ತಮ ಪ್ರಸಾದ ನಾವು ಪಡೆದುಕೊಂಡ್ರೆ ಅದರಿಂದ ಮುಕ್ತಿನೇ ಆಗ್ತದೆ ಅಂತ ಹೀಗೆ ಶಾಸ್ತ್ರದಲ್ಲಿದೆ. ಹೀಗೆ ಕಟ್ಟಿಗೆಗಿಂತ ಧೂಮಕ್ಕಿಂತ ವೇದಾರ್ಥಗಳನ್ನು ತೋರಿಸಬಲ್ಲಂಥ ಶಕ್ತಿ ಅಗ್ನಿಗೆ ಅಥವಾ ಆ ಅಗ್ನಿಯ ಅಭಿಮಾನಿಯಾದಂಥ ದೇವತೆಗೆ ಇರುವುದರಿಂದ ಅದು ಉತ್ತಮ. ಹಾಗೆ ಸತ್ವಗುಣವೂ ಕೂಡ ವೇದಾರ್ಥ ಪ್ರದರ್ಶಕ ಆದ್ದರಿಂದ ಈ ಉಳಿದ ಎರಡು ಗುಣಗಳಿಗಿಂತ ಉತ್ತಮ ಅಂತ ಅದರ ತಾತ್ಪರ್ಯ. ಗೋವಿಂದಾಚಾರ್ಯರನ್ನು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಯದ್ಯಪಿ ಧೂಮೇನಾವ್ರಿಯತೆ ವನ್ನಿಹಿ, ಭಗವದ್ಗೀತೆಯ ಶ್ಲೋಕವೊಂದನ್ನು ತಗೊಂಡು ಧೂಮ ಅಗ್ನಿಯನ್ನು ಕೆಲವು ಬಾರಿ ಆವರಿಸಿಬಿಡ್ತದೆ. ಆದರೆ ತಥಾಪಿ ಮೇಘರೂಪ ಧೂಮ ದೀಪಾಚ್ಛಾದಕ ದಾರುಫಲಕವತ ಪ್ರತಿಬಂಧಕ ನಭವತಿ. ಈ ಕಟ್ಟಿಗೆ ಮತ್ತು ಧೂಮ ಇವೆರಡನ್ನು ಯಾಕೆ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅದನ್ನು ಗೋವಿಂದಾಚಾರ್ಯ ವಿವರಿಸ್ತಾರೆ. ನಮ್ಮ ಎದುರಿಗೊಂದು ದೀಪ ಇದೆ. ಆ ದೀಪ ಮತ್ತು ನಮ್ಮ ನಡುವೆ ಒಂದು ಕಟ್ಟಿಗೆ ಫಲಕವನ್ನು, ದೊಡ್ಡದೊಂದು ಬೋರ್ಡನ್ನು, ಕಟ್ಟಿಗೆ ಬೋರ್ಡ್ ಒಂದನ್ನು ಇಟ್ಟುಬಿಟ್ರೆ
ಆ ಕಡೆ ಇರುವ ದೀಪವೇ ನಮ್ಗೆ ಕಾಣಿಸೋದಿಲ್ಲ. ಆದರೆ ನಮಗೆ ಮತ್ತು ಆ ಅಗ್ನಿಯ ನಡುವೆ ಅಥವಾ ದೀಪದ ನಡುವೆ ಧೂಮ ಇದ್ದರೆ ಆ ಮೇಘರೂಪವಾದಂಥ ಧೂಮ ಅದು ಪ್ರತಿಬಂಧಕ ಆಗೋದಿಲ್ಲ. ಯಾಕಂದರೆ ಆ ಹೊಗೆ ನಡುವೆ ಇದ್ದರೂ ಕೂಡ ಆ ಕಡೆ ಇರುವಂಥ ಅಗ್ನಿಯ ಅಸ್ತಿತ್ವ ನಮಗೆ ಕಾಣಿಸ್ತಿರ್ತದೆ. ಪೂರ್ಣವಾಗಿ ಹೊಗೆ ಅಂತನ್ನುವುದು ಅಗ್ನಿಯನ್ನು ಮುಚ್ಚಾಕೋದಿಲ್ಲ. ಅಗ್ನಿಯ ಅಸ್ತಿತ್ವ ಸ್ವಲ್ಪ ಮಸುಕಾಗಬಹುದು ಅಷ್ಟೇ ನಮಗೆ, ಆದರೆ ಅಗ್ನಿ ಅನ್ನೋದು ಪೂರ್ಣವಾಗಿ ಮುಚ್ಚಾಕೋದಿಲ್ಲ. ಹೀಗೆ ಪೂರ್ಣವಾಗಿ ಜ್ಞಾನಕ್ಕೆ ಪ್ರತಿಬಂಧಕವಾದದ್ದು ತಮೋಗುಣ. ತಮೋಗುಣದಷ್ಟು ಪ್ರತಿಬಂಧಕ ಅಲ್ಲ ರಜೋಗುಣ. ಆದರೆ ಸತ್ವಗುಣ ಮಾತ್ರ ಪೂರ್ಣ ಜ್ಞಾನವನ್ನು ತತ್ವವನ್ನು ನಮಗೆ ತೆರೆದು ತೋರಿಸ್ತದೆ ಅಂತ ಅದರ ತಾತ್ಪರ್ಯ. ತ್ರಯೀಮಯ ಅನ್ನುವ ಶಬ್ದವನ್ನು ವೇದ ಪ್ರತಿಪಾದ್ಯರಾದ ದೇವತೆಗಳನ್ನು ನಮ್ಮ ಬಳಿಗೆ ಕರಿತರುವಂಥ ಅಗ್ನಿ ದೇವತಾ ಅಂತ ಅಭಿಮಾನಿ ಪರವಾಗಿ ಯಾದವಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಅದಲ್ಲದೇ ಅಭಿಮಾನಿ ಪರವಾಗಿ ಇಟ್ಕೋಬೇಕು ಅಂತೇನಿಲ್ಲ. ಅಭಿಮನ್ಯಮಾನವಾದಂಥ ಜಡವಾದ ಅಗ್ನಿಯನ್ನು ಇಟ್ಕೊಂಡ್ರೂ ಈ ಶ್ಲೋಕದಿಂದ ನಮಗೆ ಅರ್ಥ ಗೊತ್ತಾಗ್ತದೆ. ಅದೇನು ಅಂದರೆ, ಈ ಜಡವಾದ ಅಗ್ನಿಯು ಕೂಡ ನಮಗೆ ಕರ್ಮಕ್ಕೆ ಕಾರಣ ಆಗಿದೆ. ಜಡವಾದ ಅಗ್ನಿಯಲ್ಲಿ ನಾವು ಎಲ್ಲ ಆಹುತಿಗಳನ್ನು ಹಾಕ್ತೇವೆ. ಅದರೊಳಗಿರುವಂಥ ಚೇತನ ಅಗ್ನಿ ಅದನ್ನು ಸ್ವೀಕಾರ ಮಾಡ್ತದೆ. ಆದ್ದರಿಂದ ಜಡವಾದ ಅಗ್ನಿ ಪರವಾಗಿಯೂ ಅಗ್ನಿ ಎಂಬ ಶಬ್ದವನ್ನು ನಾವು ತಿಳ್ಕೋಬಹುದು. ಹಾಗೆ ಅದರೊಳಗಿದಂಥ ಅಭಿಮಾನಿ ಪರವಾಗಿಯೂ ಕೂಡ ಆ ಅಗ್ನಿಯನ್ನು ನಾವು ತಿಳ್ಕೋಬಹುದು. ದೃಷ್ಟಾಂತೆ ದಾಷ್ಟಾಂತಿಕೆ ಚ ಅಭಿಮಾನಿ ವಿವಕ್ಷಯ ಚ ಉತ್ತಮತ್ವ ಬೋಧ್ಯಂ. ಅಭಿಮಾನಿ ವಿವಕ್ಷೆಯನ್ನೂ ಇಟ್ಕೋಬಹುದು ಅಂತ ಗೋವಿಂದಾಚಾರ್ಯರು ಬರೆದಿದ್ದಾರೆ. ವಿಜಯಧ್ವಜರು ಕೂಡ ತ್ರಯ್ಯಾಮೀಯತೆ ಪ್ರತಿಪಾದ್ಯತೆ ಇತಿ ತ್ರಯೀಮಯ ಸಕಲ ಪದಾರ್ಥ ಪ್ರಕಾಶಕ ಅಂತ ಆ ಮಾತಿನಿಂದ ಜಡವಾದ ಅಗ್ನಿಯನ್ನೇ ಇಟ್ಕೊಂಡಂತೆ ಕಾಣಿಸ್ತಾರೆ. ಜಡವಾದ ಧೂಮ, ಜಡವಾದ ಕಟ್ಟಿಗೆ, ಜಡವಾದ ಧೂಮ, ಅದಕ್ಕಿಂತ ಜಡವಾದ ಅಗ್ನಿ, ಹೀಗೆ ಒಂದಕ್ಕಿಂತ ಒಂದು ಶ್ರೇಷ್ಠ ಅಂತ ಅದರ ತಾತ್ಪರ್ಯ. ಅಗ್ನಿದೇವತೆಯನ್ನು ಇಟ್ಕೊಳ್ಬಾರ್ದು ಅಂತ ಅರ್ಥ ಅಲ್ಲ. ಅಗ್ನಿದೇವತೆಯನ್ನು ಇಟ್ಕೊಳ್ಳೋದೇ ಹೋದರೂ ಜಡವಾದ ಅಗ್ನಿಯನ್ನು ಇಟ್ಕೊಂಡ್ರೂ ಈ ವ್ಯಾಖ್ಯಾನವನ್ನು, ಈ ಶ್ಲೋಕವನ್ನು ನಾವು ಹೊಂದಿಸಬಹುದು ಅಂತ ಅದರ ಅಭಿಪ್ರಾಯ. ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲೂ ಕೂಡ ಹೀಗೆ ಅದರ ವರ್ಣನೆ ಇದೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕ ಮನಾಮಯಂ. ಈ ಸತ್ವಗುಣ ನಮಗೆ ರೋಗಾದಿಗಳನ್ನು ಪರಿಹರಿಸ್ತದೆ, ತತ್ವಜ್ಞಾನ ಜನಕ, ಜ್ಞಾನದ ಆಸಕ್ತಿಯನ್ನು ಕೂಡ ಬೆಳೆಸ್ತದೆ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮಸಂಗೇನ ದೇಹಿನಂ. ಈ ರಜೋಗುಣ ಆಸಕ್ತಿಯನ್ನು ಹುಟ್ಟಿಸುವಂಥದ್ದು, ಮನುಷ್ಯನನ್ನು ಕರ್ಮಾಸಕ್ತಿಯಿಂದ ಬಂಧಿಸ್ತದದು. ತಮಸ್ತ್ವಜ್ಞಾನಜಂ ವಿದ್ಯೆ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಮಿಥ್ಯಾಜ್ಞಾನ ಜನಕ, ತಪ್ಪು ಜ್ಞಾನ, ಸಂಶಯಕ್ಕೆ ಕಾರಣ ಆಗುವಂಥದ್ದು ಈ ತಮೋಗುಣ. ಅಧರ್ಮದ ಬುದ್ಧಿಯನ್ನು, ಆಲಸ್ಯವನ್ನು, ನಿದ್ರೆಯನ್ನು ನಮ್ಮಲ್ಲಿ ಹುಟ್ಟಾಕ್ತದೆ. ಜ್ಞಾನಂ ಆವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಈ ತಮೋಗುಣ ಜ್ಞಾನವನ್ನು ಮುಚ್ಚಿಬಿಡ್ತದೆ. ರಜಸ್ತಮಶ್ಚ ಅಭಿಭೂಯ ಸತ್ವಂ ಭವತಿ ಭಾರತ. ಆಯಾ ವ್ಯಕ್ತಿಯ ಸ್ವಭಾವವನ್ನು ಹೊಂದಿಕೊಂಡು ಕೆಲವು ಬಾರಿ ರಜೋಗುಣ, ಕೆಲವು ಬಾರಿ ತಮೋಗುಣ, ಇನ್ನು ಕೆಲವು ಬಾರಿ ಸತ್ವಗುಣವೇ ಮೇಲ್ಗೈ ಪಡೀತದೆ. ರಜಸ್ತಮಶ್ಚ ಅಭಿಭೂಯ ಸತ್ವಂ ಭವತಿ ಭಾರತ. ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥ. 3 ಗುಣಗಳಲ್ಲಿ ಸತ್ವಗುಣ ಶ್ರೇಷ್ಠ. ಆದರೆ ಆಯಾ ವ್ಯಕ್ತಿಯ ಸ್ವಭಾವವನ್ನು ಹೊಂದಿಕೊಂಡು ರಜೋಗುಣ, ತಮೋಗುಣಗಳೂ ಮೇಲ್ಗೈ ಪಡೆಯುವುದಿದೆ. ಸಾತ್ವಿಕರಲ್ಲಿ ಮಾತ್ರ ಸತ್ವಗುಣ ಮೇಲ್ಗೈ ಪಡೀತದೆ ಅಂತ ಅರ್ಥ. ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವದಿಂದ ಹುಟ್ಟುವುದು ಜ್ಞಾನ. ರಜಸ್ಸಿನಿಂದ ಲೋಭ ಹುಟ್ಟುತ್ತದೆ. ಪ್ರಮಾದ ಅಂದರೆ ಅಜಾಗರೂಕತೆ ಮತ್ತು ದುರಭಿಮಾನ ಇವು ತಮೋಗುಣದಿಂದ ಹುಟ್ಟುತ್ತವೆ. ಅಜ್ಞಾನವೂ ಹುಟ್ಟುತ್ತದೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ಸತ್ವಗುಣದಲ್ಲಿದ್ದವರು ಮೇಲ್ಗೆ ಸದ್ಗತಿಯನ್ನು ಪಡಿತಾರೆ. ಮಧ್ಯೆ ತಿಷ್ಠಂತಿ ರಾಜಸಾಹ. ರಾಜಸರು ಕಾಮ್ಯಕರ್ಮ ಮಾಡಿ ಸ್ವರ್ಗಾದಿ ಲೋಕಗಳನ್ನು ಪಡಿತಾರೆ. ಜಘನ್ಯ ಗುಣ ವೃತ್ತಿಸ್ಥಾಹ ಅಧೋಗಚ್ಚಂತಿ ತಾಮಸಾಹ. ತಮೋಗುಣದಲ್ಲಿದ್ದವರು ಅಜ್ಞಾನದಲ್ಲೇ ಮುಳುಗಿದ್ದು ನರಕವನ್ನು ಹೊಂದುತ್ತಾರೆ ಅಂತ ಅದರ ತಾತ್ಪರ್ಯ. ಹೀಗೆ ಶ್ರೇಯಾಂಸಿ ಸತ್ವತನವು, ಯಾವ ವ್ಯಕ್ತಿಯಲ್ಲಿ ಸತ್ವಗುಣವೇ ಅಧಿಕವಾಗಿದೆಯೋ ಅವನೇ ಶ್ರವಣ ಮನನಾದಿ ಕಲ್ಯಾಣ ಕರ್ಮಗಳನ್ನು ಮಾಡ್ತಾನೆ. ಮತ್ತು ಅವನೇ ಸದ್ಗತಿಗೆ ಭಾಗಿಯಾಗ್ತಾನೆ.
ಇದನ್ನು ಆ ಕಟ್ಟಿಗೆ, ಹೊಗೆ ಮತ್ತು ಬೆಂಕಿಯ ದೃಷ್ಟಾಂತದಿಂದ ಭಾಗವತ ನಮಗೆ ರಮ್ಯವಾಗಿ ಚಿತ್ರಿಸಿಕೊಟ್ಟಿದೆ. ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ.